ಪಾಪದ ಬೀಜ ಬಿತ್ತಾ ಇದ್ದಾನೆ ಮನುಷ್ಯ. ಯೆಹೆಜ್ಕೇಲ 21:4 ಹೇಳಲ್ಪಟ್ಟಿದೆ ಬೇರೆ, ನಾನು ನಿನ್ನಲ್ಲಿನ ಶಿಷ್ಟರನ್ನು ದುಷ್ಟರನ್ನು ಸಂಹರಿಸಬೇಕೆಂದಿರುವುದರಿಂದ ನನ್ನ ಖಡ್ಗವು ಓರೆಯಿಂದ ಹೊರಟು ಟೆಂಕಲಿನಿಂದ ಬಡಗಲಿನವರೆಗೂ ಸಕಲ ನರಪ್ರಾಣಿಗಳ ಮೇಲೆ ಬೀಳುವುದು. ಸಕಲ ನರಪ್ರಾಣಿಗಳ ಮೇಲೆ ಏನಾಗುವುದು? ನಿಮ್ಮ ನಡತೆಗಳನ್ನು ನೀವು ಬದಲಾಯಿಸ್ಕೊಂಡು ಏನ್ ಮಾಡ್ತೀನಿ? ಖಡ್ಗವನ್ನು ಬೀಸ್ತೀನಿ. ಆ ಖಡ್ಗ ಎಷ್ಟು ಉದ್ದ ಎಷ್ಟು ಅಗಲ ಐತೆ ಗೊತ್ತಾ? ದೇವರ ಖಡ್ಗ ಕಾಣಲ್ಲ. ನಮ್ಮ ಒಳಗಡೆ ಆತ್ಮನೇ ಕಾಣ್ತಾ ಇಲ್ಲ ನಮ್ಗೆ. ಇವತ್ತು ಆತ್ಮನೂ ಇಲ್ಲ, ಏನಿಲ್ಲ ರೀ, ತಿನ್ನು ಕುಡ್ದು ವ್ಯಭಿಚಾರ ಮಾಡಿ ಸತ್ತೋಗು, ಇದೇ ಜನ್ಮ ಅಂತ ಅನ್ಕೋಬಿಟ್ಟಿದ್ದಾರೆ. ಒಳಗಡೆ ಆತ್ಮದ ಬಗ್ಗೆ ಕುರಿತು ಚಿಂತೆ ಇಲ್ವಾ? ಮಣ್ಣು ಭೂಮಿಯಿಂದ ಬಂದಿದ್ದ ಹಾಗೆ ಆಗುವುದು. ಈ ಮಣ್ಣು ನೋಡಿ ಇದೇ ರೀತಿ ಇದೆ. ಎಷ್ಟು ಜನ ಹೆಣಗಳು ಬಿದ್ದಿದೆ. ಆದ್ರೆ ಆತ್ಮ ಏನ್ ಮಾಡಿದೆ ಗೊತ್ತಾ? ಯಾವ್ಯಾವ್ದು ಗೊತ್ತಾ? ಗೊತ್ತಿಲ್ಲ. ಆತ್ಮ ಬಗ್ಗೆ ಚಿಂತೆ ಇಲ್ಲ. ಶರೀರಕ್ಕೆ ಯಾವ ರೀತಿ ಸುಖ ಕೊಡ್ಬೇಕೋ, ಶರೀರನ ಯಾವ ರೀತಿ ಪೋಷಿಸ್ಬೇಕೋ ಎಲ್ಲ